ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಜಗನ್ನಾಥದಾಸರ ಆದೇಶದಂತೆ ನಾವು ಋಷಿಮುನಿಗಳ ಋಷಿಕೆಯರ ಆತ್ಮೋದ್ಧಾರದ ಚರಿತ್ರೆಯನ್ನು ಕೇಳ್ತಾ ಬರ್ತಿದ್ದೇವೆ. ಅವರು ಕೇವಲ ತಮ್ಮ ಆತ್ಮೋದ್ಧಾರ ಮಾಡಿಕೊಳ್ಳೋದಷ್ಟೇ ಅಲ್ಲ, ನಮ್ಮಂಥ ಎಲ್ಲ ಪಾಮರ ಸಾಧಕರನ್ನು ಸಹ ಅನುಗ್ರಹಿಸುವುದಕ್ಕಾಗಿ ಇವತ್ತಿಗೂ ಭರತಖಂಡದ ಭೂಮಿಯಲ್ಲಿ ಇವತ್ತಿಗೂ ಇದ್ದಾರೆ. ಅಷ್ಟೇ ಅಲ್ಲ, ಕೇವಲ ಬ್ರಹ್ಮಾಂಡದಲ್ಲಿ ಇದ್ದಾರೆ ಅಂತ ಚಿಂತನೆ ಸಾಮಾನ್ಯವಾಗಿ ನಮಗೆ ಬರಬಹುದು. ಆದರೆ ಪಿಂಡಾಂಡದಲ್ಲಿ ನಮ್ಮೊಳಗೆ, ನಮ್ಮ ಹೃದಯದೊಳಗೆ ಅವರು ಇದ್ದಾರೆ ಎನ್ನುವ ಚಿಂತನೆ ಕೇವಲ ಗುರುಪಸಕ್ತಿಯಿಂದ ನಮಗೆ ಬರೋದಕ್ಕೆ ಸಾಧ್ಯ. ಇಂತಹ ಒಳ್ಳೆಯ ದಿನ ಇವತ್ತು, ಪರ್ವಕಾಲ, ಋಗ್ವೇದದ ಒಂದು ಉಪಾಕರ್ಮದ ಬಗ್ಗೆ ಕಿಂಚಿತ್ ತಿಳಿದು ನಾವು ಮುಂದೆ ಹೋಗೋಣ. ಇವತ್ತು ಬಹಳ ಒಳ್ಳೆಯ ದಿನ. ನಾವು ವೇದಕಾಲದ ಋಷಿಮುನಿಗಳನ್ನು ಚಿಂತನೆ ಮಾಡ್ತಾ ಬರ್ತಿದ್ದೀವಿ. ಅವರು ಎಲ್ಲೋ ಇದ್ದಾರೆ ಅಂತ ನಾವು ಚಿಂತನೆ ಮಾಡಿಲ್ಲ. ಪ್ರತಿದಿನ ಹೇಳ್ತೀವಿ ನಿಮ್ಮೆಲ್ಲರ ಹೃದಯದಲ್ಲಿ ಅಂತ. ನಮ್ಮ ಮನಸ್ಸು, ಚಿತ್ತ, ಹೃದಯದೊಳಗೆ ಆ ಋಷಿಮುನಿಗಳು ಇದ್ದಾರೆ ಅಂತ ನಾವು ಚಿಂತನೆ ಮಾಡಿದ ಮೇಲೆ ಅವರು ಇವತ್ತು ಉಪಕರ್ಮ ಅಂದರೆ ವೇದವನ್ನು ಓದೋದಕ್ಕೆ 1 ವರ್ಷ ವೇದಕ್ಕೆ ಅಧಿಕಾರ ಬೇಕು. ಆ ಅಧಿಕಾರ ಸಂಪಾದನೆಗಾಗಿ ಇವತ್ತು ಯಜ್ಞ ಯಾಗಾದಿಗಳು ನಡೀತಿದೆ. ಎಲ್ಲೋ ನಡೀತಾ ಇದೆ ಅಂತ ನಾವು ಚಿಂತನೆ ಅಲ್ಲರಿ, ನಮ್ಮ ಹೃದಯದಲ್ಲೇ ಋಷಿಮುನಿಗಳು ಎಲ್ಲಿದ್ದಾರೋ ಅಲ್ಲಿ ಅವರು ಮಾಡಿಯೇ ಇರ್ತಾರೆ. ಅದರ ಚಿಂತನೆ ನಾವಿವತ್ತು ಒಳಗೆ ಹೋಗೋಣ. ನಮ್ಮ ಮನೆಯ ಒಳಗೆ, ನಮ್ಮ ಮನೆ ಯಾವುದು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಕೇವಲ ಕೈನ ಮೇಲೆ ಮಾಡಿ ಅಲ್ಲಿದೆ ನಮ್ಮನೆ, ಅಲ್ಲೋ ವೈಕುಂಠದಲ್ಲಿ ನಮ್ಮನೆ ಇದೆ ಅಂತ ನಾವು ಹೇಳ್ತಿರ್ತೀವಿ. ಆದರೆ ನಿಜವಾಗಿ ಅಲ್ಲಿದೆ ನಮ್ಮನೆ ಅಂದರೆ, ಅಲ್ಲಿ ಅಂದರೆ ದೂರ ಅಂತ ಅರ್ಥ. ದೂರ, ಅಲ್ಲಿದೆ ಅಂತ ಹೇಳ್ತೀವಲ್ಲ, ದೂರ ಅಂದರೆ ಒಳಗೆ ಸ್ವರೂಪ ದೇಹವೇ ನಮ್ಮ ಮನೆಯಾಗಿದೆ. ಅಂಥ ಮನೆಯನ್ನು ಬಿಟ್ಟು ಪರದೇಶಿಗಳಾಗಿ ಈ ಸ್ಥೂಲ ದೇಹಕ್ಕೆ ಸಾಧನೆಗಾಗಿ ಬಂದಿದ್ದೇವೆ. ನಮ್ಮ ಮನೆಗೆ ನಾವು ತಲುಪಬೇಕಾದ್ರೆ ಕೇವಲ ಈ ನಮ್ಮ ಲೌಕಿಕದಲ್ಲೇ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂದರೆ ಪಡಬಾರದ ಪಾಡು ಪಡ್ತೇವೆ. ಅಂಥದ್ದು ನಿಜವಾಗಿ ಸ್ವಂತ ಮನೆಗೆ ಹೋಗಬೇಕು. ನಾವು ಅದನ್ನು ಸಂಪಾದನೆ ಮಾಡಬೇಕು ಅಂದರೆ ಕೇವಲ ಋಷಿ ಮುನಿಗಳ ಆ ಒಂದು ಮಾರ್ಗದರ್ಶನದಲ್ಲಿ ಮಾತ್ರ ನಾವು ಮಾರ್ಗಕ್ರಮಣ ಮಾಡುವುದಕ್ಕೆ ಸಾಧ್ಯ. ಇವತ್ತಿನ ದಿನ ಏನು 1 ವರ್ಷಗಳ ಕಾಲ ಹೋದ ವರ್ಷ ಅದೇನು ಅಧ್ಯಯನವನ್ನು ಪ್ರಾರಂಭ ಮಾಡಿರ್ತಾರೆ, ಅದನ್ನು ಇವತ್ತು ಮತ್ತೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾರೆ. ಇದು ಕೇವಲ ಗಂಡಸರ ಹಬ್ಬ ಅಂತ ಪ್ರಸಿದ್ಧಿ ಇದೆ. ಆದರೆ ಇವತ್ತಿನ ದಿನ ನಮ್ಮಲ್ಲಿ ಗಂಡಸರು ಅವರಿಗೆ ಮಾತ್ರ ಆವತ್ತಿನ ದಿನ ನೋಡಿ ಎಲ್ಲ ಹಬ್ಬನೂ ಹೆಣ್ಮಕ್ಳದೆ. ಆದರೆ ಇದೊಂದು ಉಪಕರ್ಮ ಗಂಡಸರ ಹಬ್ಬ ಅಂತ ಹೇಳೋದನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ನಿಜವಾಗಿ ಗಂಡು ಮಕ್ಕಳಿಲ್ಲದೆ ಹೆಣ್ಣು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಿಲ್ಲದೆ ಗಂಡು ಮಕ್ಕಳಿಲ್ಲ. ಭಗವಂತ ಎಲ್ಲರಲ್ಲೂ ನಿಂತು ಸಾಧಕರನ್ನು ಈ ಜಗತ್ತಿಗೆ ಕಳಿಸಿರ್ತಾನೆ. ಆದ್ದರಿಂದ ಎಲ್ಲ ಹಬ್ಬವೂ ಎಲ್ಲರದೇ ಆಗಿದೆ. ನಮ್ಮಲ್ಲಿ ಋಷಿ ಮುನಿಗಳು ಕೂತಿದ್ದಾರೆ. ಇವತ್ತು ಯಜ್ಞೋಪವೀತವನ್ನು, ಆ ಒಂದು ಯಜ್ಞಕ್ಕೆ ವೇದದ ಅಧಿಕಾರವನ್ನು ಪಡಿ ಶಾಂತಿ ಪಾಠವನ್ನು ಹಾಕಿ ವೇದವನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಋಗ್ವೇದ ನಿನ್ನೆಯನ್ನು ನಾವು ಕೇಳಿದ್ವಿ. ಗೃತ್ಸ್ನಮದರು, ಆ ಗೃತ್ಸ್ನಮದ ಮಹರ್ಷಿಗಳು ಬಂದಿದ್ದಾರೆ ನೋಡಿ. ಋಗ್ವೇದದಲ್ಲಿ 366 ಮಂತ್ರಗಳನ್ನು ದರ್ಶಿಸಿದವರು ಅಂತ ನಾವು ಹೇಳಿದ್ವಿ. ಕೇವಲ ಎಲ್ಲ ಋಷಿಮುನಿಗಳನ್ನು ಇವತ್ತು ನಾವು ಏನೇನು ಋಷಿಮುನಿಗಳನ್ನು ನಾವು ತಿಳಿದಿದ್ದೇವೆ. 110 ಋಷಿಮುನಿಗಳಾಗಿದ್ದಾರೆ. 110 ಋಷಿಮುನಿಗಳನ್ನು ಇವತ್ತು ನಾವು ಒಮ್ಮೆ ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಅವರ ಸನ್ನಿಧಾನವನ್ನು ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಕೇವಲ ಇದ್ದಾರೆ ಅಂತ ಬಾಯಲ್ಲಿ ಹೇಳೋದಕ್ಕಿಂತ ಅವರು ಇದ್ದೇ ಇದ್ದಾರೆ ಅನ್ನೋದನ್ನು ಫೀಲ್ ಮಾಡಬೇಕು. ಇವತ್ತು ಜ್ವರ ಆಗಲಿ ಅಥವಾ ಏದಾದ್ರು ಕಷ್ಟ ಆಗಲಿ ಫೀಲ್ ಆಗುತ್ತೆ, ನಮಗೆ ಹಸಿವೆ ಫೀಲ್ ಆಗುತ್ತೆ, ಬಾಯಾರಿಕೆ ಫೀಲ್ ಆಗುತ್ತೆ. ಆದರೆ ಋಷಿಮುನಿಗಳು, ಜ್ಞಾನಿಗಳು ಯಾಕ್ರಿ ಫೀಲ್ ಆಗಲ್ಲ? ನಮಗೆ ಒಳಗಡೆ ಆ ಒಂದು ಅವರನ್ನು ಭಾವಿಸಿಕೊಳ್ಳೋದಕ್ಕೆ ನಮಗೆ ಪ್ರಿಯಾರಿಟಿ ಇಲ್ಲ ಅಷ್ಟೇ. ಬೇರೆಯವರೆಲ್ಲರೂ ಎಷ್ಟೋ ವರ್ಷಗಳಲ್ಲಿ ನಾವು ನೋಡಿದಂತಹ, ನಾವು ಒಡನಾಡಿದಂತಹ ಸ್ನೇಹಿತರು ನಮ್ಮ ನೆನಪಿಗೆ ಬರ್ತಾರೆ. ಅಂದ ಮೇಲೆ ಋಷಿ ಮುನಿಗಳು ಯಾಕೆ ಬರೋದಿಲ್ಲ? ಬರ್ತಾರೆ. ನಮ್ಮ ಪ್ರಯತ್ನ ಇರಬೇಕು. ಅದಕ್ಕೆ ಒಂದು ಪ್ರಯತ್ನ ಇವತ್ತು ಋಷಿ ಮುನಿಗಳ ಅಂತರ್ಗತವಾಗಿ ಮೊದಲಿಗೆ
ವೇದವ್ಯಾಸರನ್ನ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ಸೇರಿ ವೇದವ್ಯಾಸರನ್ನ ಪ್ರಾರ್ಥನೆ ಮಾಡಬೇಕಿವತ್ತು. ಪ್ರತಿದಿನ ನಾವು ಹೇಳ್ತೀವಿ, ಜನನೀ ವಚನತ್ರಾಣ ಪರಾಯಣ ಗುಣಾಯನ ಅಮಂದಾನಂದ ಮಾಂ ವ್ಯಾಸ ಕೃಪಾದೃಷ್ಟ್ಯ ವಿಲೋಕಯ. ಯಾದವಾರ್ಯರು ನಮಗೆ ಇಂಥ ಒಳ್ಳೆಯ ರತ್ನದಂತಹ ಸ್ತೋತ್ರವನ್ನು ಕೊಟ್ಟಿದ್ದಾರೆ. ಜನನೀ ವಚನತ್ರಾಣ, ಸತ್ಯವತೀ ದೇವಿಗೆ, ತಮ್ಮ ತಾಯಿಯಾದಂತಹ ಸತ್ಯವತೀ ದೇವಿಗೆ ವೇದವ್ಯಾಸ ದೇವರು ಒಂದು ಮಾತು ಕೊಟ್ಟಿದ್ದಾರೆ. ನೀನು ಯಾವಾಗ ನನ್ನನ್ನು ಸ್ಮರಣೆ ಮಾಡ್ತೀಯೋ ಅವತ್ತು ನಾನು ಬರ್ತೇನೆ. ಇವತ್ತು ನಾವು ಸತ್ಯವತಿಯನ್ನು ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಕರೆದಿಟ್ಕೊಳ್ಳಬೇಕು. ಯಾಕೆಂದರೆ ವೇದ ವಿಭಾಗವನ್ನು ಮಾಡುವಂತಹ ಭಗವಂತ ವೇದವ್ಯಾಸರಿಗೆ ಜನ್ಮವನ್ನು ಕೊಟ್ಟಂತಹ ಜನನಿ ನೀನು. ಆ ಜನನೀ ವಚನತ್ರಾಣ, ಜನನಿಗೆ ಕೊಟ್ಟಂತಹ ವಚನವನ್ನು ನೋಡಿ. ಜನನಿ ಅಂದಾಗ ಒಬ್ಬ ಸ್ತ್ರೀ, ಸತ್ಯವತಿ ದೇವಿ ಸ್ತ್ರೀ ಅಂತ ತಗೊಂಡಾಗ ನಾವೆಲ್ಲರೂ ಸ್ತ್ರೀಯರು. ಆ ಸ್ತ್ರೀಯರಿಗೆ ನೀವು ಸ್ಮರಣೆ ಮಾಡಿ ನಾನು ಬರ್ತೇನೆ ಅಂತ ಆವತ್ತಿನ ದಿನ ಸತ್ಯವತಿ ಕೊಟ್ಟಿದ್ದಾಳೆ ಅಂದಮೇಲೆ ನಾವು ಎಲ್ಲ ಆ ಗುಂಪಿನಲ್ಲಿ ಸೇರಿದ್ದೇವೆ. ನಮಗೆ ನೇರವಾಗಿ ಬಂದು ಭಾಷೆ ಕೊಟ್ಟಿಲ್ಲ, ಆದರೆ ನಾವು ಆ ಗುಂಪಿನಲ್ಲಿ ಸೇರಿದ್ದೇವೆ. ಈಗ ಮನೆ ಯಜಮಾನನಿಗೆ ಹೆಚ್ಚಿನ ಸಂಬಳ ಬಂತು, ಹೆಚ್ಚಿನ ಶ್ರೀಮಂತಿಕೆಯ ಒಂದು ಬಂತು ಅಂದರೆ ಎಲ್ಲರೂ ಮನೆಯಲ್ಲಿರುವವರೆಲ್ಲರೂ ಹೇಗೆ ಚೆನ್ನಾಗಿರ್ತಾರೋ ಹಾಗೆ ಸತ್ಯವತೀ ದೇವಿಗೆ ಮಾತು ಕೊಟ್ಟಿದ್ದಾರೆ ವೇದವ್ಯಾಸರು, ನೀನು ಸ್ಮರಣೆ ಮಾಡಿದ ತಕ್ಷಣ ನಾನು ಬರ್ತೇನೆ ಅಂತ. ಅಂತಹ ವೇದವ್ಯಾಸರ ಚಿಂತನೆಯನ್ನು ಪ್ರತಿದಿನ ದೇವರ ದೀಪ ಹಚ್ಚುವಾಗ ಮಾಡಬೇಕು. ಇದು ಜನನೀ ವಚನ ತ್ರಾಣ ಪರಾಯಣ ಗುಣಾಯನ ಅಮಂದಾನಂದ ಮಾಂ ವ್ಯಾಸ ಕೃಪಾದೃಷ್ಟಿಯ ವಿಲೋಕಯ. ಸ್ವಾಮಿ ನಿನ್ನ ಕೃಪಾ ದೃಷ್ಟಿಯಿಂದ ನೋಡು. ನಾನೇನೋ ಮಾಡ್ತೀನಿ, ಸಾಧನೆ ಮಾಡ್ತೀನಿ, ಶ್ರೀಕೃಷ್ಣಾರ್ಪಣಮಸ್ತು ಅಂತ ಧೈರ್ಯವಾಗಿ ಹೇಳ್ತಾ ಇರ್ತೀವಿ. ಆದರೆ ಅದರಲ್ಲಿ ನಾನು ನನ್ನದೇ ಅಹಂಕರ್ತ ಅನ್ನುವ ಭಾವನೆ ಕೊಳಕೆ ಜಾಸ್ತಿ ತುಂಬಿದೆ. ಆದರೆ ನಾ ಅಹಂಕರ್ತ ಹರಿಕರ್ತ ಅನ್ನೋ ಚಿಂತನೆ ನನಗಿಲ್ಲ. ಸ್ವಾಮಿ ನೀನು ಕೃಪಾದೃಷ್ಟಿಯಿಂದ ನನ್ನನ್ನು ನೋಡಿ ಶಾಸ್ತ್ರಜ್ಞಾನ, ನನಗೂ ತಾರತಮ್ಯ ಜ್ಞಾನ ಬರುವಂತೆ ಎಷ್ಟು ಋಷಿಕೆಯರನ್ನು ನಾವು ಸ್ಮರಣೆ ಮಾಡಿದ್ದೇವೆ. ಇವತ್ತಿನ ದಿನ ಸಪ್ತ ಋಷಿಗಳನ್ನು ನಾವು ಶ್ಲೋಕಗಳ ಮೂಲಕ ಸ್ಮರಣೆ ಮಾಡಿ ಅವರ ಅಂತರ್ಗತನಾದ ವೇದವ್ಯಾಸರಿಗೆ ನಮಸ್ಕಾರ ಮಾಡೋಣ. ಮುಂದೆ ನಾವು ಏನು 108 ಋಷಿಗಳನ್ನು ಅಂತ ಅಂದ್ಕೊಂಡ್ವಿ, 110 ಋಷಿಗಳಾಗಿದ್ದಾರೆ. ಅವರೆಲ್ಲರನ್ನು ಇವತ್ತು ಭಕ್ತಿ ಭಾವದಿಂದ ನಾವು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡೋಣ ಅಂತ ಒಂದು ದೊಡ್ಡ ಪ್ರಯತ್ನ ಯಾವ ಉಪಕರ್ಮದಲ್ಲೂ ನಾವು ಮಾಡಿಲ್ಲ. ಆದರೆ ಗುರುಗಳು ನೋಡಿ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಕೈ ಹಿಡಿದು ಹೀಗೆ ಬಾ, ಹೀಗೆ ಹೋಗೋಣ ಅಂತ ಹೇಳಿ ಕರೆದರೆ ಉಂಟು, ಇಲ್ಲದೇ ಇರಲಿಲ್ಲ. ನಮ್ಮ ಕರ್ಮಾನುಸಾರ ನಮ್ಮ ಬದುಕಾಗುತ್ತೆ. ಆದರೆ ಗುರುಗಳು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಅವರಿಗೆ ನಾವು ವಂದನೆಗಳನ್ನು ಮಾಡ್ತಾ ಮೊದಲಿಗೆ ನಾವು ವೇದವ್ಯಾಸರನ್ನು ವಂದನೆ ಮಾಡಬೇಕು. ವೇದವ್ಯಾಸರನ್ನು ವಂದನೆ ಮಾಡೋದಕ್ಕೆ ಅಧಿಷ್ಠಾನ ಯಾವುದು ಅಂದರೆ ಶ್ರೀಮದಾಚಾರ್ಯ ಉತ್ತಮವಾದ ಅಧಿಷ್ಠಾನ, ಅವರ ಶಿಷ್ಯರು ಅಧಿಷ್ಠಾನ. ಅಲ್ಲಿ ಸುಮಧ್ವ ವಿಜಯದಲ್ಲಿ ಒಂದು ಶ್ಲೋಕ ಬರುತ್ತೆ, ಆ ಒಂದು ಗುರು ಶಿಷ್ಯರನ್ನು ಒಡಗೂಡಿದಂತಹ ಒಂದು ಶ್ಲೋಕ. ಆ ಶ್ಲೋಕದಿಂದ ಮೊದಲಿಗೆ ನಾವು ಶ್ರೀಮದಾಚಾರ್ಯರ ಹೃದಯದಲ್ಲಿ ವೇದವ್ಯಾಸ, ಏಕೆಂದರೆ ಅಧಿಷ್ಠಾನ ಬೇಕಲ್ಲ. ಡೈರೆಕ್ಟಾಗಿ ನಾನು ದೇವನನ್ನೇ ನಾನು ಭಜನೆ ಮಾಡ್ತೇನೆ ಅಂದರೆ ಅಧಿಷ್ಠಾನ ಇಲ್ಲದೆ, ಈಗ ನೀರು ತೆಗೆದುಕೊಂಡು ಬಾ ಅಂತ ಹೇಳ್ತೇವೆ. ನೀರು ಅಂದರೆ ಲೋಟದಲ್ಲಿ ಹಾಕಿಕೊಂಡು ಬಾ, ತಂಬಿಗೆಯಲ್ಲಿ ನಾವು ಹೇಳೋದಿಲ್ಲ. ನೀರು ತೆಗೆದುಕೊಂಡು ಬಾ. ನಾವು ಹೇಗೆ ನೀರನ್ನು ತೆಗೆದುಕೊಂಡು ಬರೋದು ಅಂದಾಗ ನಾವು ಒಂದು ಲೋಟದಲ್ಲೋ ಒಂದು ತಂಬಿಗೆಯಲ್ಲೋ ಒಂದು ಕಂಟೈನರ್ ಬೇಕಲ್ಲ ನಮಗೆ. ಹಾಗೇನೆ ಒಂದು ಅಧಿಷ್ಠಾನ ಬೇಕು. ಭಗವಂತನನ್ನು ಅವನು ನಿರ್ನಿಮಿತ್ತವಾಗಿ ಯಾವುದೇ ಅಧಿಷ್ಠಾನವಿಲ್ಲದೆ ಬರಬಲ್ಲ. ಆದರೆ ನಮಗೆ ಅವನನ್ನು ನಮಸ್ಕಾರ ಮಾಡಬೇಕಾದ್ರೆ ಗುರುಗಳ ಅಧಿಷ್ಠಾನವಿಲ್ಲದೆ ಭಗವಂತ ನಮಗೆ ಕಾಣಿಸಿಕೊಳ್ಳೋದಿಲ್ಲ. ಹಾಗಾಗಿ ಶ್ರೀಮದಾಚಾರ್ಯರನ್ನು ಆಚಾರ್ಯರು ದೊಡ್ಡ ಬದರಿಗೆ ಬಂದಿದ್ದಾರೆ. ಇವತ್ತು ಕಲ್ಪನೆ ಮಾಡಿಕೊಳ್ಳೋಣ. ನಮ್ಮ ಮನಸ್ಸಿಗೆ ಬರತ್ತರಿ, ಮನಸ್ಸಿಗೆ ಆ ಕಲ್ಪನೆ ಮಾಡಿಕೊಳ್ಳುವಂತಹ ಶಕ್ತಿ ಇದೆ. ಹಿಂದೆ ಎಲ್ಲ ನಾವು ನೋಡಿದ್ದೀವಿ, ಬದರಿವರೆಗೂ ಹೋಗಿದ್ದೇವಲ್ಲ. ಆ ಒಂದು ಗಂಗಾ ನದಿ ತೀರವನ್ನು, ಬದರೀನಾರಾಯಣನ ತಟ್ಟವನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರೀಮದಾಚಾರ್ಯರು ಹೊರಟಿದ್ದಾರೆ, ಅವರನ್ನು ಹಿಂಬಾಲಿಸಿಕೊಂಡು ಸತ್ಯತೀರ್ಥರು ಹೋಗ್ತಾ ಇದ್ದಾರೆ. ಶ್ರೀಮದಾಚಾರ್ಯರ ವಿರಹವನ್ನು ತಾಳೋದಕ್ಕೆ ಆಗದೆ, ಆದರೆ ಸತ್ಯತೀರ್ಥರನ್ನ ತುಂಬ ಹೊತ್ತು ಅವರನ್ನು ಹಿಂಬಾಲಿಸಿಕೊಂಡು ಹೋಗೋಕ್ಕೆ ಹೋದರೆ ಅವರು ಒಂದು ಚುಕ್ಕೆಯಂತೆ ಆಗಿಬಿಡ್ತಾರೆ ಶ್ರೀಮದಾಚಾರ್ಯರು. ಅಂದರೆ ಅಷ್ಟು ದೂರ ಹೋಗಿಬಿಡ್ತಾರೆ. ನಮಗೆ ದೂರ ಹೋಗೋವರೆಗೂ ಯಾರಾದರೂ ಬೇಕಾದವರು ಬಂದರೆ ಆ ದೂರ ಹೋಗೋವರೆಗೂ ಅಲ್ಲೇ ನಿಂತಿರ್ತೀವಿ, ಕಳಿಸ್ಕೊಟ್ಬಿಟ್ಟು ಒಳಗೆ ಬರೋದಿಲ್ಲ. ಅವರು ಆ ರೋಡ್ನ ತುದಿವರೆಗೂ ಹೋಗಿ ಆ ಆಟೋ ಚೂರು ಕಾಣಿಸೋವರೆಗೂ ಹೇಗೆ ನಿಂತಿರ್ತೀವಿ. ನಮಗೆ ಅಭಿಮಾನ ರೀ. ಆ ಅಭಿಮಾನಕ್ಕಾಗಿಲ್ಲ ಅಂದರೆ ಮನೆಯಲ್ಲೇ ಹೋಗಿ ಬರ್ತೀನ, ಆಯ್ತು ಹೋಗಿ ಬನ್ನಿರಿ ಅಂತ ಹೇಳಿ ಮನೆಗೆ ಒಳಗಡೆ ಎಲ್ಲೋ ಹೋಗುವಂತಹ ನೀಚರಾಗಿ ನಾವು ಬದುಕಬಾರ್ದು.
ಇರಬಾರ್ದು, ಅಭಿಮಾನ ಇದ್ದರೆ ಹೇಗೆ ರೋಡ್ ತುದಿಯವರೆಗೂ ಅಲ್ಲಿವರೆಗೂ ಬಿಟ್ಟು ಬರ್ತೀನಿ ಬನ್ನಿರಿ ಅಂತ ಹೇಳಿ ಇದೆಲ್ಲ ನಮ್ಮ ಕಾಲದ್ದು. ಹೀಗೆ ಮಾಡಬೇಕಾದ್ರೆ ಹಾಗೆ ಸತ್ಯತೀರ್ಥ ಹೋಗ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರಿಗೆ ಆಗಿಲ್ಲ, ಹಿಂಬಾಲಿಸೋಕ್ಕೆ ನಿಂತಿದ್ದಾರೆ ಆಚಾರ್ಯರು. ಮುಂದೆ 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 ಹೋಗ್ತಾ 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 ಒಂದು ಚುಕ್ಕಿಯಂತೆ ಕಾಣಿಸ್ತಿದ್ದಾರೆ. ಆಗ ಅವರಿಗೆ ಬಹಳವಾದಂತಹ ವೇದನೆ ಆಗಿದೆ ಸತ್ಯತೀರ್ಥರಿಗೆ. ನಾನು ಆಚಾರ್ಯರನ್ನು ಹಿಂಬಾಲಿಸುವುದಕ್ಕೆ ಆಗಲಿಲ್ಲ ಅಂದಾಗ ಆಚಾರ್ಯರು ಕರುಣೆಯಿಂದ ಹಿಂದೆ ಕಳಿಸಿದ್ರು. ಅವರು ದೊಡ್ಡ ಬದರಿಗೆ ಬಂದಾಗ ಏನು ನಡೆಯಿತು ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ಒಂದು ಶ್ಲೋಕದಲ್ಲಿ ಇದನ್ನು ಹೇಳ್ತಾರೆ. ಎಲ್ಲ ಋಷಿ ಮುನಿಗಳು ಕೂತಿದ್ದಾರೆ. ಬದರಿ ನಾರಾಯಣ ವೇದವ್ಯಾಸರು ಅಲ್ಲಿದ್ದಾರೆ. ಬದರಿ ವೃಕ್ಷದ ಕೆಳಗೆ ಇದ್ದಾರೆ ವೇದವ್ಯಾಸರು. ಆಗ ಏನು ನಡೀತು? ಆಸ್ಯತಾಮಿತಿ ಉದೀರ್ಯ ಉಪವಿಷ್ಟೆ ಸತ್ಯವತ್ಯಾಹ ಸುತೆ ಸತ್ಯವಾಚಿ ಮಾನಯನ್ಮ ಮಂದಹಾಸಾವಲೋಕೈಹಿ ತಾನ್ಮುನೀಂದ್ರಾನಿಹ ಉಪಾವಿಶತ್ ಸಹ. ಇದು ಯಾಕೆ ಈ ಶ್ಲೋಕ ಅಂದರೆ, ಗುರುಗಳು ಹೇಳ್ತಾ ಇದ್ದಾರೆ, ಆಚಾರ್ಯರು ಬಂದಾಗ ಬನ್ನಿ ಶ್ರೀಮದಾಚಾರ್ಯರೇ ಬನ್ನಿ ಕುಳಿತುಕೊಳ್ಳಿ ಅಂತ ಆ ವೇದವ್ಯಾಸರು ಕರೆದ್ರು. ಕುಳಿತುಕೊಳ್ಳಕ್ಕೆ ಆಗಲ್ಲಪ್ಪ, ಇವತ್ತು ನನಗೆ ಕಾಲು ನೋವಿದೆ, ಕೈ ನೋವಿದೆ, ನನಗೆ ಬುದ್ಧಿ ಇಲ್ಲ, ಅರ್ಥ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಅಂದಾಗ ಈ ಶ್ಲೋಕದ ಪಾರಾಯಣ ಔಷಧಿಯಂತೆ ಈ ಶ್ಲೋಕವನ್ನು ಪಾರಾಯಣ ಮಾಡಿದರೆ ನಮಗೆ ಕೆಳಗೆ ಕುಳಿತುಕೊಳ್ಳುವಂಥ ಸೌಭಾಗ್ಯ. ಗುರುಗಳ ಮುಂದೆ ಕುಳಿತುಕೊಳ್ಳುವ, ನಾವು ಕೈ ಮುಗಿದು ಆ ಕುಳಿತುಕೊಳ್ಳುವಂಥ ಸೌಭಾಗ್ಯವನ್ನು ದೇವ ನಮಗೆ ಕೊಡ್ತಾನೆ ಅಂತ ಹೇಳಿ ಈ ಶ್ಲೋಕ ಬಹಳ ಪ್ರಸಿದ್ಧಿ. ಸಾರಸ್ವತ ಪ್ರಪಂಚದಲ್ಲಿ ಈ ಶ್ಲೋಕ ಔಷಧಿಯಂತೆ ನಮಗೆ ಇದೆ. ಇದರಿಂದ ಎಷ್ಟೋ ಜನ ಉಪಯೋಗ ಪಡೆದುಕೊಂಡಿದ್ದಾರೆ. ನಾವು ಗುರುಗಳ ಮುಂದೆ ಕುಳಿತುಕೊಳ್ಳಬೇಕು ಅಂದಾಗ ತಂದೆಯೇ ಗುರು, ಗಂಡನೇ ಗುರು, ಒಳಗಿರತಕ್ಕಂಥ ತತ್ವಾಭಿಮಾನಿಗಳೇ ಗುರುಗಳು. ನಮ್ಮ ಮನಸ್ಸಿನಲ್ಲಿ ದೇವನನ್ನು ಚಿಂತನೆ ಮಾಡಬೇಕು ಅಂತ ಹೊರಟಾಗ ಇಂತಹ ಶ್ಲೋಕದ ಸ್ಮರಣೆ ನಮಗೆ ಇದು ಎಲ್ಲಿ ಬರುತ್ತೆ? ಬರೆದಿಟ್ಟುಕೊಳ್ಳಿ. 7ನೇ ಸರ್ಗದ 57ನೇ ಶ್ಲೋಕ ಇದು. ಇಂತಹ ಶ್ಲೋಕವನ್ನು ನಾವು ಔಷಧಿಯಂತೆ ತೆಗೆದುಕೊಳ್ಳಬೇಕು. ಶ್ರೀಮದಾಚಾರ್ಯರನ್ನು ಒಳ್ಳೆ ಆ ಒಂದು ಸಾಧಕರು, ಉತ್ತಮ ಶಿಷ್ಯ ಬಂದಾಗ ಗುರುಗಳು ಹೇಗೆ ಅವನನ್ನು ತಮ್ಮ ಎದುರಿಗೆ ಬಂದು ಕೂಡಿಸಿಕೊಳ್ತಾನೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂತಹ ಶ್ರೀಮದಾಚಾರ್ಯರನ್ನು ಅನುಗ್ರಹಿಸಿದಂತಹ ವೇದವ್ಯಾಸರಿಗೆ ಇವತ್ತು ನಾವು ನಮಸ್ಕಾರ ಮಾಡೋಣ. ಆಚಾರ್ಯರಿಗೆ ಅನುಗ್ರಹಪೂರ್ವಕವಾಗಿ ಅವರನ್ನು ಕುಳಿತುಕೋ ಅಂತ ಹೇಳಿದ್ರಲ್ಲ, ಅವರ ಒಂದು ಏನು ಇಡೀ ಮಹರ್ಷಿಗಳು ಇದ್ದರು ವೇದವ್ಯಾಸರ ಮುಂದೆ. ಆದರೆ ಎತ್ತರವಾದ ಒಂದು ಪೀಠ ದಿನಾ ಖಾಲಿ ಇರೋದಂತೆ ಅಲ್ಲಿ ಕುಳಿತುಕೋ ಅಂತ ವೇದವ್ಯಾಸರು ಕರೀತಾರೆ. ಅಂಥ ಉತ್ತಮ ಶಿಷ್ಯನಾಗಬೇಕು ನಾವು. ಗುರುಗಳಿಗೆ ಅನೇಕ ಶಿಷ್ಯರು ಇರ್ಬೋದು, ಆದರೆ ಗುರುಗಳಿಗೆ ನಾವು ಉತ್ತಮ ಅಂದರೆ ನಾನೇ ಮೊದಲ ಶಿಷ್ಯನಾಗಬೇಕು. ಅಂದರೆ ಮೊದಲು ಅಂದರೆ ಅವರು ನನ್ನನ್ನೇ ಗಮನಿಸಬೇಕು, ನಾನು ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅನ್ನೋದರಲ್ಲಿ ನಮಗೆ ಪ್ರಯತ್ನ ಇರಬೇಕು. ಅದು ಖಾಲಿ ಬಿಟ್ಟಿರ್ತಾರೆ ವೇದವ್ಯಾಸರು, ಅದನ್ನು ಶ್ರೀಮದಾಚಾರ್ಯರು ಬಂದು ಅಲಂಕರಿಸಿದರು ಅಂತ ಹೇಳಿ ಆಚಾರ್ಯರಿಗೆ ಅನುಗ್ರಹ ಮಾಡಿದ ವೇದವ್ಯಾಸರನ್ನು ಸ್ಮರಣೆ ಮಾಡಿ ಈಗ ನಾವು ಸಪ್ತ ಋಷಿಗಳಿಗೆ ಅನುಗ್ರಹ ಮಾಡಿದಂತಹ ಸಪ್ತ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತನಾಗಿ ಅಂಭೃಣಿಪತಿ, ಅಂಭ್ರಣಿ ಅಲ್ಲ ಭಾಕೆ, ಮಹಾಪ್ರಾಣದ ಭಾಗೆ ರಾವತ್ತಲ್ಲ, ಅದಕ್ಕೆ ಋಕಾರ ಅಂಭೃಣಿ ಅಂದರೆ ಅಂದರೆ ವೇದವ್ಯಾಸರು, ಭೃಣಿ ಅಂದರೆ ಒಳಗಡೆ ಹೃದಯದಲ್ಲಿ ಧರಿಸಿದಂತಹ ಮಹಾಲಕ್ಷ್ಮೀ ದೇವಿ ಅಂತವರಿಗೆ ಪತಿಯಾದಂಥ, ಯಾಕೆಂದರೆ ಸಕಲ ವೇದಾಭಿಮಾನಿನಿ ಮಹಾಲಕ್ಷ್ಮಿ ಅಂದ ಮೇಲೆ ಆ ವೇದ ವಿಭಾಗವನ್ನು ಮಾಡಿದಂತಹ ವೇದವ್ಯಾಸರು ಆ ಮಹಾಲಕ್ಷ್ಮೀ ದೇವಿಯ ಪತಿಯಾದಂತಹ ವೇದವ್ಯಾಸರನ್ನು ಈಗ ನಾನು ಮೊದಲಿಗೆ ಶ್ಲೋಕವನ್ನು ಓದಿಬಿಡ್ತೇನೆ. ಯಾಕೆಂದರೆ ನಾವು ಇವತ್ತು ಋಷಿಗಳಲ್ಲಿ ಈ ಉಪಕರ್ಮದ ದಿವಸ ಋಷಿಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಋಷಜ್ಞಾನಿ ಅಂತ, ಜ್ಞಾನಿಗಳೆಲ್ಲರನ್ನ ಚಿಂತನೆ ಮಾಡಲೇಬೇಕು ಅಂತ ಹೇಳ್ತಾರೆ. ಇದನ್ನು ನಾವು ಋಷಿ ಪಂಚಮಿಯ ದಿವಸ ಇಟ್ಕೊಂಡಿದ್ವಿ, ಆದರೆ ಆಚಾರ್ಯರು ಹೇಳಿದ್ರು ಇದು ಒಳ್ಳೆಯ ದಿನ. ಇವತ್ತು ಋಗ್ವೇದ ಉಪಕರ್ಮ, ನಾಡಿದ್ದು ಯಜುರ್ವೇದ ಉಪಕರ್ಮವಿದೆ. 2 ದಿನಗಳಲ್ಲಿ ಇದನ್ನು ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಶ್ಯಪ ಋಷಿಗಳ ಆ ಒಂದು ಸ್ತೋತ್ರವನ್ನು ಮೊದಲಿಗೆ ಓದ್ತೇನೆ. ಆ ರೀತಿ ಸಪ್ತ ಋಷಿಗಳ ಸ್ತೋತ್ರವೂ ಇದೆ. ಈ ಎಲ್ಲ ಸ್ತೋತ್ರಗಳನ್ನು ಓದಿ ಮಿಕ್ಕ ಎಲ್ಲ 108 ಋಷಿಗಳನ್ನು ಇವತ್ತು ನಾವು ಅದನ್ನು ಆಚಾರ್ಯರು ಹೇಗೆ ತಿಳಿಸಿಕೊಟ್ಟಿದ್ದಾರೋ ಹಾಗೆ ಎಲ್ಲವನ್ನು ಕೂಡಿಸಿಕೊಂಡು ಹೇಳೋಣ ಅಂತ ಹೇಳ್ತಾ
ಈಗ ಕಶ್ಯಪ ಋಷಿಗಳಲ್ಲಿ ನಾವು ಇದು ಪ್ರಸಿದ್ಧಿಯಾದ ಶ್ಲೋಕ, ಎಲ್ಲರಿಗೂ ಬರಬಹುದು. ಕಶ್ಯಪ ಸರ್ವಲೋಕಾಢ್ಯ ಸರ್ವಭೂತಹಿತೇರತಃ ನರಾಣಾಂ ಪಾಪನಾಶಾಯ ಋಷಿರೂಪೇಣ ತಿಷ್ಠತಿ ಅಂತ ಹೇಳ್ತಾ ನಮ್ಮ ಹೃದಯ ಮಂಡಲದಲ್ಲಿ, ಆ ಒಳಗಡೆ ಹೃದಯದಲ್ಲಿ ಕಶ್ಯಪರು ಇವತ್ತಿನ ದಿನ ಉಪಾಕರ್ಮದಲ್ಲಿ ಹೊಸ ಯಜ್ಞೋಪವೀತವನ್ನು ಧರಿಸಿ ನಮಗೆ ಒಳಗಡೆ ಮುಖ್ಯ ಪ್ರಾಣದೇವರು, ಅವರಲ್ಲಿ ವೇದವ್ಯಾಸರಿದ್ದಾರೆ, ಅವರಿಗೆ ಈ ಸ್ತೋತ್ರ ಅಂತ ತಿಳಿದು ಅವರಿಗೆ ಒಂದು ನಮ್ಮ ಕಶ್ಯಪ ಆದರೆ ನಾವು ಏನು ಹೇಳ್ತೀವಲ್ಲ, ಸಪತ್ನೀಕರಾದಂತಹ ಕಶ್ಯಪರನ್ನು ಚಿಂತನೆ ಮಾಡಿ, ಯಾವುದೇ ದೇವತೆಗಳಾಗಲಿ ಯಾವುದೇ ಋಷಿಗಳಾಗಲಿ ಸಪತ್ನೀಕರಾಗಿ ಚಿಂತನೆ ಮಾಡಬೇಕು. ಹಾಗೆ ಕಶ್ಯಪರ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ ಅತ್ರಿ ಋಷಿಗಳನ್ನು ಪ್ರಾರ್ಥನೆ ಮಾಡೋಣ. ಅತ್ರ ಏಚ ನಮಸ್ತುಭ್ಯಂ ಸರ್ವಭೂತ ಹಿತೇಶಿಣೆ ತಪೋರೂಪಾಯ ಸತ್ಯಾಯ ಬ್ರಹ್ಮಣೇ ಅಮಿತ ತೇಜಸೆ. ಹೀಗೆ ಅತ್ರಿ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ ಭಾರದ್ವಾಜ ನಮಸ್ತುಭ್ಯಂ ಸದಾ ಧ್ಯಾನ ಪರಾಯಣ ಮಹಾಜಟಿಲ ಧರ್ಮಾತ್ಮನ್ ಪಾಪಂ ಸಂಹರ ಮೇ ಸದಾ ಅಂತ ಹೇಳ್ತಾ ಭರದ್ವಾಜ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ ಈಗ ವಿಶ್ವಾಮಿತ್ರ ಋಷಿಗಳು ಗಾಯತ್ರಿ ಮಂತ್ರವನ್ನು, ವಿಶ್ವಾಮಿತ್ರ ಗಾಯತ್ರಿಯೇ ಇವತ್ತು ಎಲ್ಲ ಮನುಷ್ಯರು ಪಠನೆ ಮಾಡ್ತಿರೋದು, ಎಲ್ಲ ದ್ವಿಜರು ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಅತ್ಯಂತ ಅಗತ್ಯವಾದಂತಹ ಮಂತ್ರ ಅಂದರೆ ನಾವು ಏನು ವಿಶ್ವಾಮಿತ್ರ ಗಾಯತ್ರಿ, ವಿಶ್ವಾಮಿತ್ರರು ದರ್ಶಿಸಿದಂತಹ ಗಾಯತ್ರಿಯನ್ನು ಇವತ್ತು ಎಲ್ಲ ದ್ವಿಜರು ಪಾರಾಯಣ ಒಳಗಡೆ ಅದನ್ನು ಜಪ ಮಾಡಿ ನಾರಾಯಣ ಮಂತ್ರದೊಂದಿಗೆ ಒಂದು ಗಾಯತ್ರಿ ಮಾಡಿದ್ರೆ ಅದರ 3 ಪಟ್ಟು ನಾರಾಯಣ ಮಂತ್ರವನ್ನು ಮಾಡಬೇಕು. ಹಾಗೆ ಮಾಡಿ ಗಾಯತ್ರಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂಥ ಎಲ್ಲ ದ್ವಿಜರಿಗೆ ಇವತ್ತು ನಾವು ನಮಸ್ಕಾರ ಮಾಡ್ತಾ ವಿಶ್ವಾಮಿತ್ರರನ್ನು 2 ಶ್ಲೋಕಗಳಿಂದ ವರ್ಣನೆ ಮಾಡ್ತಾರೆ. ವಿಶ್ವಾಮಿತ್ರ ನಮಸ್ತುಭ್ಯಂ ಜ್ವಲನ್ಮುಖ ಮಹಾಬಲ ಪ್ರತ್ಯಕ್ಷೀಕೃತ ಗಾಯತ್ರ ತಪೋರೂಪೇಣ ಸಂಸ್ಥಿತಃ ಹಿರಣ್ಯಗರ್ಭ ಸಂಭೂತಂ ಜಟಾಮುಕಟಧಾರಿಣಂ ಕುಮುದ್ವತಿ ಪತಿಂ ಶಾಂತೌ ವಿಶ್ವಾಮಿತ್ರಮಹಂ ಭಜೆ ಅಂತ ಹೇಳ್ತಾ ವಿಶ್ವಾಮಿತ್ರ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಇನ್ನು ಗೌತಮ ಋಷಿಗಳು, ಗೌತಮಃ ಲೋಕಾನಾಂ ಋಷೀಣಾಂಚ ಸದಾ ಪ್ರಿಯಃ ಶ್ರೌತಾನಾಂ ಕರ್ಮಣಾಂಚೈವ ಸಂಪ್ರದಾಯ ಪ್ರವರ್ತಕಃ ಅಂತ ಹೇಳ್ತಾ ಗೌತಮ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತೇಳಿ ಅವರಿಗೂ ನಮಸ್ಕಾರ ಮಾಡ್ತಾ ಇನ್ನು ಜಮದಗ್ನಿ ಋಷಿಗಳನ್ನು ನಾವು ಪ್ರಾರ್ಥನೆ 2 ಶ್ಲೋಕದಿಂದ ಜಮದಗ್ನಿ ಋಷಿಗಳ ಪ್ರಾರ್ಥನೆ ಕೊಟ್ಟಿದ್ದಾರೆ. ಶಾಂತಂ ಜಿತಾರಿ ಷಡ್ವರ್ಗಂ ಭೃಗುಪುತ್ರಂ ಮಹಾದ್ಯುತಿಂ ದಂಡಾಕ್ಷ ಸೂತ್ರ ಪಾಣಿಂಚ ಜಮದಗ್ನಿಂ ನಮಾಮ್ಯಹಂ ಜಮದಗ್ನಿರ್ಮಹಾತೇಜಾಃ ತಪಸಾ ಕಲ್ಪಿತಂ ಧನಂ ಲೋಕೇಶು ಧರ್ಮ ಸಿದ್ಧ್ಯರ್ಥಂ ಸರ್ವ ಪಾಪನ್ ನಿವರ್ತಯ. ನೋಡಿ ಇಲ್ಲಿ ಭೃಗುಪುತ್ರಂ ಮಹಾದ್ಯುತಿಂ ಅಂದರು. ಅಲ್ಲ, ಭೃಗು ಮಹರ್ಷಿಗಳ ಪುತ್ರರ ಜಮದಗ್ನಿಗಳು ಅಂತ ನಮಗೆ ಸುಮ್ಮನೆ ಶ್ಲೋಕ ಕೊಟ್ಟರು ನಾವು ಹೇಳೋದಕ್ಕಿಂತ ಚಿಂತನೆ ಮಾಡಬೇಕು. ಏನು ಇದು, ಯಾಕೆ ಭೃಗುಪುತ್ರ ಅಂತ ಯಾಕೆ ಹೇಳಿದ್ರು ಅಂದರೆ ಜಮದಗ್ನಿ ಋಷಿಗಳು ಭೃಗು ಮಹರ್ಷಿಗಳ ಪುತ್ರರಲ್ಲ, ನೇರವಾದ ಮಗನಲ್ಲ. ಆದರೆ ಭೃಗು ಋಷಿಗಳ ಮರಿಮೊಮ್ಮಗ ಅಂದರೆ ಪ್ರಪೌತ್ರನಾಗಿ ಜಮದಗ್ನಿ ಋಷಿಗಳು ಬಂದಿದ್ದಾರೆ. ಜಮದಗ್ನಿಗಳಿಗೂ ಭೃಗು ಮಹರ್ಷಿಗಳಿಗೂ ಅತ್ಯಂತವಾದ ಒಂದೇ ವಂಶದಲ್ಲಿ ವಂಶದಲ್ಲಿ ಬಂದಿರತಕ್ಕಂಥವರು ಜಮದಗ್ನಿಗಳು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಪೌತ್ರ ಅಂದರೆ ಮರಿಮೊಮ್ಮಗ ಅಂತ, ಮಗ ಮೊಮ್ಮಗ ಆಮೇಲೆ ಮರಿಮಗ ಅಂದರೆ ನಾವೇನು ಪಿತಾಮಹ ಪ್ರಪಿತಾಮಹ ಅಂತ ಹೇಳ್ತೀವಲ್ಲ, ಹಾಗೆ ಮಗ ಮೊಮ್ಮಗ ಮರಿಮೊಮ್ಮಗ, ಅದರಲ್ಲಿ ಪ್ರಪೌತ್ರ ಅಂತ ಹೇಳ್ತಾರೆ. ಜಮದಗ್ನಿ ಋಷಿಗಳು ಭೃಗು ಮಹರ್ಷಿಗಳ ಪ್ರಪೌತ್ರರಾಗಿದ್ದಾರೆ. ಇದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡೋಣ. ಇಷ್ಟು ಒಂದೇ ಒಂದು ಸಂಬಂಧ. ಸ್ವಾಮಿ ವಿಜಯದಾಸರು ನಮ್ಮ ಗುರುಗಳು ಜಮದಗ್ನಿ ಋಷಿಗಳೇ, ನೀವು ಭೃಗು ವಂಶದಲ್ಲಿ ಬಂದವರು, ಪ್ರಪೌತ್ರರಾಗಿದ್ದರೆ ವಂಶದಲ್ಲಿ ಯಾವತ್ತೋ ಅಲ್ಲ ಬಂದಿರೋರು. ಆ ಒಂದು ಭೃಗು ಮಹರ್ಷಿಗಳೇ ವಿಜಯದಾಸರಾಗಿ ಬಂದಿದ್ದಾರೆ. ವಿಜಯದಾಸರು ನಮ್ಮ ಗುರುಗಳು. ಹಾಗಾಗಿ ಜಮದಗ್ನಿ ಋಷಿಗಳೇ, ನೀವು ಅತ್ಯಂತವಾಗಿ ನಮಗೆ ಅನುಗ್ರಹ ಮಾಡಿ ನಿಮ್ಮ
ನಿಮಗೆ ಮೊದಲಿಗೆ ನಾವು ಶರಣಾಗಿದ್ದೇವೆ ಅಂತ ಹೇಳ್ತಾ ಜಮದಗ್ನಿ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ ಇನ್ನು ವಸಿಷ್ಠರು ಬ್ರಹ್ಮರ್ಷಿಗಳಾಗಿದ್ದಾರೆ. ತಪೋನಿಧಿಂ ದಯಾ ಸಿಂಧುಂ ಬ್ರಾಹ್ಮಣಂ ಬ್ರಹ್ಮ ಸಂಭವಂ ಸ್ರಗಂಧ ಪಾಣಿಂ ವರದಂ ವಸಿಷ್ಠಂ ಪ್ರಣಮಾಮ್ಯಹಂ ಅಂತ ಹೇಳ್ತಾ ಅಲ್ಲಿ ವಸಿಷ್ಠ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ ಅದರ ಜೊತೆಗೆ ಅರುಂಧತಿಯನ್ನು ಸ್ಮರಣೆ ಮಾಡಬೇಕು. ಸಪ್ತ ಋಷಿಗಳ ಜೊತೆಗೆ ಅರುಂಧತಿಗೂ ಅಂತಹ ಸ್ಥಾನವನ್ನು ಭಗವಂತ ಕೊಟ್ಟಿದ್ದಾನೆ. ಋಷಿಪಂಚಮಿ ಪೂಜೆ ಮಾಡಿದವರೆಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಅರುಂಧತಿ ಕಲಶವನ್ನೇ ಬೇರೆ ಇಟ್ಟು ಅವರಿಗೆ ಅರುಂಧತಿಗೂ ಆ ಒಳಗಡೆ ವೇದವ್ಯಾಸರನ್ನು ಸ್ಮರಣೆ ಮಾಡಿ ಅರುಂಧತಿಗೂ ಪೂಜೆ ಮಾಡಿಸ್ತಾರೆ. ಹಾಗಾಗಿ ಅರುಂಧತಿ ಅನ್ನೋದು ಸ್ತ್ರೀಯ ಜಾತಿಯ ಉತ್ತಮವಾದಂತಹ ಸಾಧಕಳು ಋಷಿಕೆ ಅರುಂಧತಿ. ಅಂತಹ ಅರುಂಧತಿಯನ್ನು ಸ್ಮರಣೆ ಮಾಡೋಣ. ನಮಸ್ತುಭ್ಯಂ ವಸಿಷ್ಠಾಯ ಜಟಿಲಾಯ ಮಹಾತ್ಮನೆ ಧರ್ಮರೂಪಾಯ ಸತ್ಯಾಯ ಲೋಕಾನಾಂ ಹಿತಕಾರಿಣೆ. ವಸಿಷ್ಠರ ಜೊತೆಗೆ ನಾವು ಅರುಂಧತಿಯನ್ನು ಸ್ಮರಣೆ ಮಾಡಬೇಕು. ಅರುಂಧತಿ ನಮಸ್ತುಭ್ಯಂ ಮಹಾಧರ್ಮ ಪ್ರವರ್ಧಿನಿ ಪತಿವ್ರತಾನಾಂ ಸರ್ವಾಸಾನ್ ಧರ್ಮಶೀಲ ಪ್ರವರ್ತಿಕೆ ಅಂತ ಹೇಳ್ತಾ 2 ಶ್ಲೋಕಗಳಿಂದ ವಸಿಷ್ಠರನ್ನು ಸ್ಮರಣೆ ಮಾಡಿದ್ವಿ. ಒಂದು ಶ್ಲೋಕದಿಂದ ಅರುಂಧತಿಯನ್ನು ವಸಿಷ್ಠ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಅರುಂಧತಿ ಆ ಪತ್ನಿಯಿಂದ ಒಡಗೂಡಿದಂತಹ ಅರುಂಧತಿಯ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಾವೇನು 108 ಮಹರ್ಷಿಗಳು 110 ನಮಗೆ 108 ಅಂತಲೇ ಬರುತ್ತೆ ನೋಡಿ. ಇನ್ನು ಮುಂದಿನ ಹೋಗೇ ಇಲ್ಲ. 110 ಮಹರ್ಷಿಗಳು ಆಗಿದ್ದಾರೆ. ಆ ಎಲ್ಲವನ್ನು ಒಂದು ಕ್ರೋಢೀಕರಿಸಿಕೊಂಡು ಈಗ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರಲ್ಲಿ ಇಲ್ಲಿ ಯಾವ ಭಾವನೆ ಬೇಡ, ಶಾಂತವಾಗಿ ಉಸಿರನ್ನು ನಮಗೆ ಹೇಳ್ತಾರೆ ಏನಾದರೂ ಒಳ್ಳೆಯ ವಿಷಯವನ್ನು ಚಿಂತನೆ ಮಾಡಬೇಕಾದ್ರೆ ಅಲ್ಲಿ ಉದ್ವೇಗ ಇರಬಾರ್ದು. ಮನುಷ್ಯನಿಗೆ ಜಿತಾಸನನಾಗಿ ಕುಳಿತುಕೊಳ್ಳಬೇಕು ಅಂತಾರೆ. ನಮಗೆ ಯಾವುದು ಸುಖಾಸನವೋ ಆಸನದಲ್ಲಿ ಕುಳಿತುಕೊಳ್ತಾ ಉಸಿರಾಟದ ಮೇಲೆ ಗಮನ ಕೊಡಿ ಅಂತಾರೆ. ನಮಗೆ ಆಟ ಅನ್ನೋದು ಸಹಜವಾಗಿ ನಡೀತಿರುತ್ತೆ. ಅದ್ರ ಮೇಲೆ ಗಮನವೇ ಇರೋದಿಲ್ಲ. ಬೇರೆ ಎಲ್ಲ ಕಾಣೋದು ಕೇಳೋದು ಇದೆಲ್ಲ ಗೊತ್ತಾಗ್ತಿರುತ್ತೆ. ಉಸಿರಾಟದ ಮೇಲೆ ಗಮನ ಕೊಡೋದಿಲ್ಲ. ಆದರೆ ನಿಜವಾಗಿ ಉಸಿರಾಟದ ಮೇಲೆ ಗಮನ ಕೊಟ್ಟು ನಾವು ಪ್ರಾರ್ಥನೆ ಮಾಡಿದಾಗ ಒಳಗೆ ಕರೆದುಕೊಂಡು ಹೋಗ್ತಾರೆ ತತ್ವಾಭಿಮಾನಿಗಳು ಅಂತ ಹೇಳ್ತಾರೆ. ಈಗ ನಾವು ಬಿಂದುವಿನ ಗುರುಗಳಾದಂತಹ ನಾರದರು, ಅವರಿಗೆ ಗುರುಗಳಾದಂತಹ ವೇದವ್ಯಾಸರು, ಅವರನ್ನು ನಾವು ಏನು ಪ್ರತಿದಿನ ಸ್ಮರಣೆ ಮಾಡ್ತೀವೋ ಹಾಗೆ ಇವತ್ತು ಹೊಟ್ಟೆ ಕ್ರೋಢೀಕರಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಇಲ್ಲಿ ನಮಗೆ ಒಂದು 10 ಋಷಿಗಳಿಗೆ ಒಂದೊಂದು ನಮಸ್ಕಾರ ಅಂತ ಹೇಳಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಋಷಿಪಂಚಮಿಯಂದು ಅಥವಾ 116ನೆಯ ದಿನದಂದು ಹೇಳಬೇಕು ಅಂತ. ಆದರೆ ನನಗೆ ಅನ್ನಿಸ್ತು ಇಂತಹ ಒಳ್ಳೆಯ ದಿನ ನಾವೆಲ್ಲರ ಜೊತೆ ಇದನ್ನು ಹಂಚಿಕೊಳ್ಳೋಣ. ಆದರೆ ಇದೆಲ್ಲವನ್ನು ನಾನು ಬರೆದು ನಿಮಗೆ ಲ್ಯಾಮಿನೇಷನ್ ಮಾಡಿ ಕೊಡ್ತೇನೆ. ಯಾರಿಗೆ ಬೇಕು ಅಂತ ನೀವು ಹೇಳ್ತೀರೋ ಅವರೆಲ್ಲರಿಗೂ ನಾನು ಇದನ್ನು ಮಾಡಿ ಕೊಡ್ತೇನೆ ಅಂತ ಹೇಳ್ತಾ ಈಗ ಪ್ರಾರ್ಥನೆ ಮಾಡೋಣ. ಸಪತ್ನೀಕರಾದಂತಹ ವೇದವ್ಯಾಸರೇ, ವಸಿಷ್ಠರೇ, ಅರುಂಧತಿ ದೇವಿಯೇ, ಜಮದಗ್ನಿಗಳೇ, ಗೌತಮರೇ, ವಿಶ್ವಾಮಿತ್ರರೇ, ಭರದ್ವಾಜರೇ, ಅತ್ರಿಗಳೇ, ಕಶ್ಯಪರೇ, ಅಗಸ್ತ್ಯ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಚ್ಯವನ ಋಷಿಗಳೇ, ಮುದ್ಗಲರೇ, ದುರ್ವಾಸರೇ, ಪರಾಶರರೇ, ವಾಲ್ಮೀಕಿಗಳೇ, ಪುಲಸ್ತ್ಯರೇ, ಅಣಿಮಾಂಡವ್ಯರೇ, ದಧೀಚಿಗಳೇ, ಅಸಿತದೇವಲರೇ, ಕಣ್ವ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಯಾಜ್ಞವಲ್ಕ ಮಹರ್ಷಿಗಳೇ, ಕಹೋಡರೇ, ಶಾಂತಿ ಮಹರ್ಷಿಗಳೇ, ಕವೇರರೇ, ಲೋಮಶರೇ, ಉತ್ತಂಕರೇ, ಶುನಶೇಫ, ಅಜೀಗರ್ತಿಗಳೇ, ಧೌಮ್ಯರೇ, ಜಡಭರತರೇ, ಭೃಗು ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಋಷ್ಯಶೃಂಗ ಮಹರ್ಷಿಗಳೇ, ಅಷ್ಟಾವಕ್ರರೇ, ಶಂಖಲಿಖಿತರೇ, ಮೈತ್ರೇಯರೇ, ಮತಂಗ ಮಹರ್ಷಿಗಳೇ, ತನು ಮಹರ್ಷಿಗಳೇ, ಉದ್ಧಾಲಕರೇ, ಪಿಪ್ಪಲಾದರೇ, ಜಾಜಲಿಗಳೇ, ಋತವಾಕ್ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಸೌಭರಿಗಳೇ, ಕಾಲಕ ವೃಕ್ಷೀಯರೇ, ಉಶಸ್ತಿ ಚಕ್ರಾಯಣರೇ, ಅಷ್ಟಕರೇ, ರುಭುಗಳೇ, ಗರ್ಗರೇ, ವಾಲಿಖಿಲ್ಯರೇ, ಜರತ್ಕಾರುಗಳೇ, ಸಂವರ್ತರೇ, ತ್ರಿತ ಮಹರ್ಷಿಗಳೇ, ನಿಮಗೆ ಅನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಕರ್ದಮ ಋಷಿಗಳೇ, ಜಾಬಾಲಿ, ಸತ್ಯಕಾಮರೇ, ಅಕೃತವ್ರಣ ಮಹರ್ಷಿಗಳೇ, ಔರ್ವರೇ, ಶಮೀಕರೇ, ಸಾಂದೀಪಿನಿ ಋಷಿಗಳೇ, ಛತಾನಂದರೇ, ಅಂಗೀರಸರೇ, ಮಾರ್ಕಾಂಡೇಯರೇ, ಮಹಾಯೋಗಿ ಋಷಭ ಮಹರ್ಷಿಗಳೇ,
ಋಷಿಗಳೇ ನಿಮಗೆ ಅನಂತಾನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಬ್ರಹ್ಮರ್ಷಿ ಜೈಗೀಷವ್ಯರೇ, ಶುಕಾಚಾರ್ಯರೇ, ಅರಿಷ್ಟನೇಮಿಗಳೇ, ಶೌನಕರೇ, ಪಂಚಶಿಖಿ ಮಹರ್ಷಿಗಳೇ, ಆಪಸ್ತಂಭರೇ, ಕವಶಾಯಿಲೂಷ ಮಹರ್ಷಿಗಳೇ, ರೈಕ್ವರೇ, ಅಗ್ನಿವೇಶ್ಯರೇ, ಹಾರೀತ ಮುನಿಗಳೇ ನಿಮಗೆ ಅನಂತಾನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಜಾಮದಗ್ನಿ ಪರಶುರಾಮರೇ, ನರಮಹರ್ಷಿಗಳೇ, ನಾರಾಯಣ ಮಹರ್ಷಿಗಳೇ, ನಾರದರೇ, ಜಹ್ನು ಮಹರ್ಷಿಗಳೇ, ಕಪಿಲ ಮಹರ್ಷಿಗಳೇ, ಸಾಧ್ವಿ ಸಾವಿತ್ರಿಯೇ, ಸಂತ ಸಖೂಬಾಯಿಯೇ, ಬ್ರಹ್ಮವಾದಿನಿ ಮೈತ್ರೇಯಿಯೇ, ತಪಸ್ವಿನಿ ಮಾಧವಿಯೇ ನಿಮಗೆ ಅನಂತಾನಂತ ನಮಸ್ಕಾರಗಳು. ಸ್ವಪತಿಗಳಿಂದ ಸಹಿತರಾದಂತಹ ಬ್ರಹ್ಮವಾದಿನಿ ಘೋಷ, ಋಷಿಕೆ ಸುಲಭ, ತಪಸ್ವಿನಿ ಶಾಂಡಿಲಿ, ತಪಸ್ವಿನಿ ಶ್ರುತಾವತಿ, ತಪಸ್ವಿನಿ ಮದಾಲಸ, ತಾಪಸೋತ್ತಮಿ ವೃದ್ಧ ಕನ್ಯಾ, ಋಷಿಕೆ ಚೂಡಾಲ, ಭಗವತಿ ತಪಸ್ವಿನಿ ಸ್ವಯಂ ಪ್ರಭೆ, ಋಷಿಕೆ ಅಪರ್ಣ, ಋಷಿಕೆ ಏಕಪರ್ಣ, ಋಷಿಕೆ ಏಕಪಟಲ ನಿಮಗೆ ಅನಂತಾನಂತ ನಮಸ್ಕಾರಗಳು. ಮೋಕ್ಷ ಮಾರ್ಗ ಕ್ರಮಣದಲ್ಲಿ ದುಃಖರೂಪವಾದಂತಹ ಶಾಪಗಳು ಬಂದಾಗ್ಯೂ ಇದು ಶ್ರೀಹರಿಯ ಪ್ರಸಾದವೆಂಬಂತೆ ಸ್ವೀಕರಿಸಿ ಸಾಧಕೋತ್ತಮರಾಗಿ ಮೆರೆದಂತಹ ಶಂಖುಕರ್ಣರೇ, ಜಯ ವಿಜಯರೇ, ಪಾಂಡು ಮಹಾರಾಜರೇ, ಇಂದ್ರದ್ಯುಮ್ನರೇ, ಅರ್ಜುನರೇ, ಅಶ್ವತ್ಥಾಮರೇ, ಪರೀಕ್ಷಿತ ಮಹಾರಾಜರೇ, ಅಷ್ಟವಸುಗಳೇ, ಚಂದ್ರದೇವರೇ, ದಶರಥ ಮಹಾರಾಜರೇ ನಿಮಗೆ ಅನಂತಾನಂತ ನಮಸ್ಕಾರಗಳು. ಇವರ ಶಾಪಗಳಲ್ಲಿ ನಾವು ಯಾರ್ಯಾರನ್ನ ತೆಗೆದುಕೊಂಡಿದ್ವೋ ಅವರೆಲ್ಲರನ್ನ ಏಕೀಕರಣ ಮಾಡಿ ಕೊಟ್ಟಿದ್ದಾರೆ. ಮೋಕ್ಷ ಮಾರ್ಗ ಕ್ರಮಣದಲ್ಲಿ ದುಃಖ ರೂಪವಾದಂತಹ ಶಾಪಗಳು ಬಂದಾಗ್ಯೂ ಇದು ಶ್ರೀಹರಿಯ ಪ್ರಸಾದವೆಂಬಂತೆ ಸ್ವೀಕರಿಸಿ ಸಾಧಕೋತ್ತಮರಾಗಿ ಮೆರೆದಂತಹ ಯಮಧರ್ಮರಾಜರೇ, ಇಂದ್ರದೇವರೇ, ನಾರದರೇ, ಧರ್ಮವ್ರತೆಯೇ, ಬೃಹಸ್ಪತ್ಯಾಚಾರ್ಯರ ಮಗನಾದ ಕಚನೆ, ಗಂಧರ್ವನಾದ ಕ್ರೌಂಚನೆ, ವಿಶ್ರವಸುವಿನ ಪತ್ನಿಯಾದ ಕೈಕಸಿಯೇ, ಉದ್ಧಾಲಕರ ಪತ್ನಿಯಾದ ಚಂಡಿಯೇ ನಿಮಗೆ ಅನಂತಾನಂತ ನಮಸ್ಕಾರಗಳು. ಸಪತ್ನೀಕರಾದಂತಹ ಚಿರಂಜೀವಿ ಬಕದಾಲ್ಭ್ಯರೇ, ಗೃತ್ಸ್ನಮದ ಮಹರ್ಷಿಗಳೇ, ಕೌಂಡಿನ್ಯ ಮಹರ್ಷಿಗಳೇ ನಿಮಗೆ ಅನಂತಾನಂತ ನಮಸ್ಕಾರಗಳು. ನಾವು ಮೊದಲಿಗೆ ಎಲ್ಲಿಂದ ಪ್ರಾರಂಭ ಮಾಡಿದ್ದೇವೆ, ಎಲ್ಲಿಗೆ ಬಂದು ನಿಂತಿದ್ದೇವೆ ಅನ್ನೋದನ್ನು ಇವತ್ತು ಋಗ್ವೇದ ಉಪಕರ್ಮ, ನಾಡಿದ್ದು ಯಜುರ್ವೇದ ಉಪಕರ್ಮ ಜೊತೆಗೆ ವರಮಹಾಲಕ್ಷ್ಮಿ ವ್ರತ ಇದೆ ಅಂತ ವೇದ ಕಾಲದ ಮಹರ್ಷಿಗಳ ಚಿಂತನೆ ನಮಗೆ ಅವತ್ತಿನ ದಿನ ಬಹಳ ವಿಶೇಷವಾದಂಥದ್ದು. ಒಂದೊಂದು ಋಷಿ ಮುನಿಗಳನ್ನು ನಾವು ಸ್ಮರಣೆ ಮಾಡ್ತಾ ಒಂದೊಂದು ಹೂವನ್ನು ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಮಾಡಬಹುದು. ನಾವು ಇಷ್ಟು ದಿನ ಕೇಳಿದ್ದು ಸಾರ್ಥಕವಾಗಬೇಕು, ದೇವನಿಗೆ ಸಮರ್ಪಣೆಯಾಗಬೇಕು ಅಂದರೆ ಇವತ್ತು ಋಷಿಮುನಿಗಳೆಲ್ಲ ಜಾಗೃತರಾಗಿರ್ತಕ್ಕಂಥ ದಿವಸವಾಗಿದೆ. ಉಪಕರ್ಮ ಅಂದರೆ ಯಜ್ಞೋಪವೀತವನ್ನು ಅದನ್ನು ಹೊಸದಾಗಿ ಆ ಸೂರ್ಯನಿಗೆ ತೋರಿಸಿ 1008 ಗಾಯತ್ರಿಯನ್ನು ಮಾಡ್ತಾರೆ. ಅಂತಹ ಮಂತ್ರಪೂರಿತವಾದಂತಹ ಯಜ್ಞೋಪವೀತವನ್ನು ಧರಿಸುವಂತಹ ದಿವಸ ಇವತ್ತು ಬಹಳ ಒಳ್ಳೆಯ ದಿವಸವಾಗಿದೆ. ಇಂತಹ ದಿನ ಎಲ್ಲ ಋಷಿ ಮುನಿಗಳನ್ನು ನಾವು ಸ್ಮರಣೆ ಮಾಡಿದ್ದೇವೆ. ಇವತ್ತು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಋಷಿಮುನಿಗಳನ್ನು, ಇವತ್ತಿನ ಋಷಿಮುನಿಯ ಚಿಂತನೆ ಬೇಕಲ್ಲ, ಇವತ್ತು ಇಷ್ಟೆಲ್ಲ ಋಷಿಮುನಿಗಳ ಚಿಂತನೆ ಆದರೂ ಸ್ವಲ್ಪ ಮಟ್ಟಿಗಾದರೂ ಒಂದು ಹೊಸ ಋಷಿಮುನಿಗಳನ್ನು ಅಂದರೆ ಎತ್ತರ ಮಟ್ಟದ ಋಷಿಯನ್ನು ಚಿಂತನೆ ಮಾಡೋಣ. ಸನತ್ಸುಜಾತ, ಸನತ್ಸುಜಾತಿ ಅಂಥೇಳಿ ಮಹಾಭಾರತದಲ್ಲೇ ಬರ್ತಾರೆ. ಸನತ್ಸುಜಾತರು ಯಾರು ಅಂದರೆ ಬ್ರಹ್ಮನ ಮಾನಸ ಪುತ್ರರಾದ ಚತುಸ್ಸನರಲ್ಲಿ ಸನಕ ಸನಂದರು ಸನಕಾದಿಗಳು ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಸನತ್ ಸುಜಾತರು ಒಬ್ಬರಾಗಿದ್ದಾರೆ. ಸನತ್ ಅಂದರೆ ಸನಾತನನಾದಂತಹ ಬ್ರಹ್ಮ ಅಂತ ಹೇಳಿ ಅರ್ಥ. ಅವನಿಂದ ಸುಜಾತನಾದವನು, ಅವನಿಂದ ಹುಟ್ಟಿದವರು, ಜ್ಞಾನ ವೈರಾಗ್ಯಗಳಿಂದ ಕೂಡಿದವರಾಗಿದ್ದಾರೆ. ಕೌಮಾರಾವಸ್ಥೆಯಲ್ಲಿ ಅವರಿಗೆ ಯಾವ ಅವಸ್ಥೆಯೂ ಚೇಂಜ್ ಆಗೋದಿಲ್ಲ. ನಮಗಾದರೆ ದಿನ ಕಳೆದಂತೆ ನಮ್ಮ ದೇಹಕ್ಕೆ ವೃದ್ಧಿಯೂ ಬರುತ್ತೆ. ಆ ಅಪಕ್ಷೀಯತೆ ಅಂದರೆ ಕೆಳಗೆ ವೃದ್ಧಿಯಾದ ಮೇಲೆ ಹೇಗೆ ಚಂದ್ರ ಕೃಷ್ಣ ಪಕ್ಷ ಶುಕ್ಲ ಪಕ್ಷದಲ್ಲಿ ಮೇಲೆ ಹೋಗ್ತಾನೆ, ಕೃಷ್ಣ ಪಕ್ಷದಲ್ಲಿ ಹೇಗೆ ಕೆಳಗಿಳಿತಾನೋ ಹಾಗೆ ನಮಗೆಲ್ಲ ದೇಹದಲ್ಲಿ ವಿಕಾರಗಳು ಉಂಟಾಗುತ್ತೆ. ಆದರೆ ಸನತ್ ಸುಜಾತರಿಗೆ ಕೇವಲ ಕೌಮಾರಾವಸ್ಥೆಯಲ್ಲೇ ಇರ್ತಕ್ಕಂಥವರು ಅಂತಹ ಭಗವಂತನ ಅನುಗ್ರಹ ಪಡೆದಿದ್ದಾರೆ. ಅಂದರೆ ಅಂಥ ಎತ್ತರ ಮಟ್ಟದ ಒಂದು ಋಷಿ ಮುನಿಗಳನ್ನು ಇವತ್ತು ನಾವು ಸ್ಮರಣೆ ಮಾಡಬೇಕು.
ಧೃತರಾಷ್ಟ್ರ ಸ್ಮರಣೆ ಮಾಡಿ, ನಾವು ಧೃತರಾಷ್ಟ್ರರೇ, ನಮಗೂ ಕಣ್ಣು ಕಾಣದ ಕುರುಡರಂತೆ, ಜ್ಞಾನ ಇಲ್ಲದೆ ಅಜ್ಞಾನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅವತ್ತು ಹೇಗೆ ಸನತ್ ಸುಜಾತರು ಧೃತರಾಷ್ಟ್ರನಿಗೆ ಬಂದು ವಿದುರನ ಪ್ರಾರ್ಥನೆಯಂತೆ, ವಿದುರ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀವು ಬರಬೇಕು ಅಂದಾಗ ಬಂದು ಸನತ್ ಸುಜಾತಿ ಅಂತಲೇ ಹೇಳಿ, ನಾವು ಬಹಳ ಒಳ್ಳೆಯ ಟಾಪಿಕ್ ಅದು ಮಹಾಭಾರತದಲ್ಲಿ, ಅದನ್ನು ವಿವರವಾಗಿ ತಿಳಿಯಬೇಕು. ಅದರಿಂದ ಇವತ್ತಿನ ದಿನ ನಾವು ಅದನ್ನು ಟಚ್ ಮಾಡಿ ಬಿಡೋಣ, ಸನತ್ ಸುಜಾತರನ್ನು ನಮಸ್ಕಾರ ಮಾಡಿ ಬಿಡೋಣ. ಆದರೆ ಅವರ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಮೇಲೆ ಮೇಲೆ ಮಾಡಿದಂತಹ ಸನತ್ ಸುಜಾತಿಯ ಧೃತರಾಷ್ಟ್ರನಿಗೆ ಸನತ್ ಸುಜಾತರು ಮಾಡಿದಂತಹ ಭಾಗವನ್ನು ಸನತ್ ಸುಜಾತಿಯ ಅಂತ ಹೇಳಿ ವೇದವ್ಯಾಸರು ಇದನ್ನು ದಾಖಲೆ ಮಾಡಿಟ್ಟಿದ್ದಾರೆ. ಇಂತಹ ಸನತ್ ಸುಜಾತೀಯವನ್ನು ನಾವು ವಿವರವಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ, ಇಲ್ಲಿ ನಾವೇನು ಸನತ್ ಸುಜಾತರು ನಮಗೆ ಹೇಳಿದಂತಹ ಪ್ರಮುಖವಾದಂಥ ಒಂದು ತತ್ವವನ್ನು ತಿಳಿದುಕೊಂಡು ಬಿಡೋಣ. ಸನತ್ ಸುಜಾತರು ಧೃತರಾಷ್ಟ್ರನಿಗೆ ಹೇಳ್ತಾರೆ, ಈ ಮರಣ ಅಲ್ಲಪ್ಪ, ನೀವೇನು ಮರಣ, ಈ ದೇಹವನ್ನು ಬಿಟ್ಟು ಹೋದಾಗ, ಜೀವ ಬಿಟ್ಟು ಹೋದಾಗ ನೀವೇನು ಮರಣ ಅಂತಿರಲ್ಲ, ಅದು ನಿಜವಾದ ಮರಣ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಮರಣ ಅಂದರೆ ಏನು ಅಂದಾಗ ಅವ್ರು ಹೇಳ್ತಾರೆ, ಮರಣ ಅಂದರೆ ಸ್ಪಷ್ಟವಾಗಿ ನಮಗೆ ತಿಳಿಸಿ ಅಂತಂದರೆ, ಬ್ರಹ್ಮ ಭಾವದಿಂದ ಚ್ಯುತನಾಗುವುದಕ್ಕೆ ಮರಣ ಅಂತ ಕರೀತಾರೆ. ಅಂತಹ ಮರಣ ನಮಗೆ ಸದಾ ಕಾಲ ಬರ್ತಾನೆ ಇರ್ತೀವಿ. ಯಾವಾಗೋ ಒಂದ್ಸಲಿ ನಮಗೆ ಸೃಷ್ಟಿ ಅಷ್ಟೇ ಅಂದರೆ ಯಾವಾಗೋ ಒಂದ್ಸಲಿ ಎದ್ದಿರ್ತೀವಿ, ಮಿಕ್ಕಿದ ಎಲ್ಲ ಅವಸ್ಥೆ ಅಜ್ಞಾನ ಅವಸ್ಥೆಯಲ್ಲೇ ಇದ್ದೇವೆ. ಆದರೆ ಋಷಿ ಮುನಿಗಳು ನಮ್ಮಲ್ಲಿ ನಿಂತು, ಹೇಗೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳ ಒಂದು ಆಶ್ರಮದಲ್ಲಿ ಎಲ್ಲ ಶತ್ರುತ್ವ ಭಾವವನ್ನು ಮರೆತು ಎಲ್ಲ ಪ್ರಾಣಿಗಳು ಅಲ್ಲಿ ಸುತ್ತಮುತ್ತ ಸ್ನೇಹಿತರಂತೆ ಹೇಗೆ ಓಡಾಡಿಕೊಂಡಿದ್ದಾರೋ, ಹಾಗೆ ನಮಗೆ ಎಂಥ ದುಷ್ಕರ್ಮವೇ ಇರಲಿ, ಋಷಿ ಮುನಿಗಳ ಪ್ರಭಾವ ನಮ್ಮಲ್ಲಿ ಆ ಋಷಿ ಮುನಿಗಳು ಇದ್ದಾರೆ. ಆ ಒಳಗಡೆ ನಿಂತು ಅವರು ನಮಗೆ ಅನುಗ್ರಹ ಮಾಡ್ತಾರೆ. ಋಷಿಕೆಯರು ಇದ್ದಾರೆ, ತಪಸ್ಸು ಮಾಡ್ತಾ ನಮ್ಮಲ್ಲಿ ನಮ್ಮ ಉದ್ಧಾರಕ್ಕಾಗಿ ನಮ್ಮನ್ನು ದೇವನನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳಿ ಭಾವಿಸ್ತಾ, ಸನತ್ ಸುಜಾತರ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ, ಬಹಳ ದೊಡ್ಡ ಅಧಿಷ್ಠಾನ ಸನತ್ ಸುಜಾತರು ಬಹಳ ದೊಡ್ಡ ಅಧಿಷ್ಠಾನವಾಗಿದ್ದಾರೆ. ಅಂತಹ ಅಧಿಷ್ಠಾನದಲ್ಲಿ ವೇದವ್ಯಾಸರಿಗೆ ಸ್ಮರಣೆಯನ್ನು ಮಾಡ್ತಾ, ನಮಸ್ಕಾರವನ್ನು ಮಾಡ್ತಾ, ಶರಣಾಗತಿಯನ್ನು ಮಾಡ್ತಾ, ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಆ ಚಿಂತನೆಯನ್ನು ಗುರುಗಳು ಯಥಾಯೋಗ್ಯವಾಗಿ ಯಥಾಮತಿಯಾಗಿ ನಮಗೂ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು.